ನಮಸ್ಕಾರ. ನೋಡಿ, ನಿಮ್ಮ ಮನೆ ಇದೆಯಲ್ವಾ, ನಿಮ್ಮ ಮನೆ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಪರ್ಸ್ನಾಲಿಟಿ. ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನೆಗೂ ಕೂಡ ತುಂಬಾ ಎನರ್ಜಿ ಇರುತ್ತೆ. ನೀವು ಸಾಮಾನ್ಯವಾಗಿ ನೋಡಿ, ಒಂದು ಟೆಂಪಲಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ಎಷ್ಟು ನೆಮ್ಮದಿ ಶಾಂತಿ ಅಂತ ಅನ್ಸುತ್ತೆ. ಯಾಕೆ? ಅಲ್ಲಿ ತುಂಬ ದೊಡ್ಡ ಸ್ಪೇಸ್ ಇರುತ್ತೆ, ಒಂಥರ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿಗೆ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಷ್ಕಲ್ಮಶದ ಮನಸ್ಸಿಂದ ಬಂದಿರ್ತಾರೆ. ಏನೋ ಒಂದು ಸರೆಂಡರ್ನೆಸ್ ಇರುತ್ತೆ. ಹಾಗೆ ನಿಮ್ಮ ಮನೆ ಕೂಡ ಒಂದು ದೇವಾಲಯ ಅಂತ ಹೇಳ್ಬೋದು. ಯಾಕೆ ಮನೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ನೋಡಿ, ನೀವಿರ್ತಕ್ಕಂಥ ಮನೆ ಏನಿರುತ್ತೆ ಅದು ನಿಮ್ಮ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಅಚ್ಚುಕಟ್ಟಾಗಿರೋದಲ್ಲ, ನಮ್ಮ ಮನೆಯನ್ನು ಲಿವಿಂಗ್ ಬೀಯಿಂಗ್ ಥರ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ಇದು ನಿಜ. ನೋಡಿ, ಎಷ್ಟೋ ಸತಿ ನಾವು ಯಾವುದೋ ಒಂದು ಸೀರಿಯಲ್ ನೋಡೋದು, ಮೂವಿ ನೋಡೋದು, ಗಲಾಟೆನೋ ಅಥವಾ ಹಾರರ್ ಮೂವಿನೋ, ಇದೆಲ್ಲವನ್ನು ಮನೆಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಗೊತ್ತಾ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನೆ ಗೋಡೆಗಳು ಈ ಎಲ್ಲ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಹೇಗೆ ಒಂದು ಸ್ಪಾಂಜ್ ನೀರನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೋ, ನಿಮ್ಮ ಮನೆಯ ಗೋಡೆಗಳು ಕೂಡ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಏನಾದರೂ ಒಂದು ಸುಮ್ಮನೆ ಒಂದು ಸ್ಪೇಸನ್ನು ತಗೊಳ್ಳಿ. ಒಂದು ಯಾವ ಒಂದು ಸೀರಿಯಲ್ ತುಂಬ ಅಥವಾ ಏನೋ ತುಂಬ ಅಳ್ತಾನೆ ಇರ್ತಾರೆ, ಗೋಳಾಡ್ತಾನೆ ಇರುತ್ತೆ, ಅದನ್ನು ಒಂದು ಕಂಟಿನ್ಯೂಸ್ ಆಗಿ ಒಂದು 4-5 ಅವರ್ಸ್ ಹಾಕಿಟ್ಟಿರಿ. ಆ ರೂಮಿಗೆ ಹೋಗಿ ನಿಮ್ಗೆ ಎಷ್ಟು ಹೆವಿನೆಸ್ ಅಂತ ಅನಿಸುತ್ತೆ ನೋಡಿ. ಕೂತೇ ಇರೋಣ ಅನಿಸುತ್ತೆ, ಮಲಗೋಣ ಅಂತ ಅನಿಸುತ್ತೆ, ಆಲಸ್ಯ ಅನಿಸುತ್ತೆ, ಉದಾಸೀನ ಅನಿಸುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಒಂಥರ ಆಲಸ್ಯ ಅನಿಸುತ್ತೆ. ಆದರೆ ಅದೇ ಸೇಮ್ ರೂಮಲ್ಲಿ ಯಾವುದಾದ್ರೂ ಒಂದು ವಿಷ್ಣು ಸಹಸ್ರನಾಮನೋ, ಲಲಿತಾ ಸಹಸ್ರನಾಮನೋ, ಅಥವಾ ಸುಪ್ರಭಾತನೋ, ಅಥವಾ ಹನುಮಾನ್ ಚಾಲೀಸನೋ ಯಾವುದೋ ಒಂದು ಮಂತ್ರವನ್ನು ಹಾಕಿ ಒಂದು 4 ಅವರ್ಸ್ ಕಂಟಿನ್ಯೂಸ್ ಆಗಿಬಿಡಿ. ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ ಅಂತ. ನೋಡಿದ್ದೀರಾ, ನಮ್ಮ ಪೂರ್ವಜರು ಎಷ್ಟು ಎನರ್ಜೆಟಿಕ್ ಆಗಿರೋರು. ಬೆಳಗ್ಗೆ ಹೋದರೆ ಹೊಲಕ್ಕೆ, ರಾತ್ರಿ ಆದರೂ ಕೂಡ ಆ ಉತ್ಸಾಹ ಇರೋದು, ಆ ಎನರ್ಜಿ ಇರೋದು, ಆ ಮೆಂಟಲ್ ಕ್ಲಾರಿಟಿ ಇರೋದು. ಇವತ್ತು ನಮಗಿದೆಯಾ? ನಾವೇನು ಅಂತ ದೊಡ್ಡ ಕೆಲಸ ಮಾಡ್ತಾ ಇಲ್ಲ, ಆದರೆ ಎಷ್ಟು ಆಲಸ್ಯ ಆಗುತ್ತೆ. ಒಂದು ಊಟ ಮಾಡಿದ್ರೆ ನಿದ್ದೆ ಮಾಡಬೇಕು ಅನಿಸುತ್ತೆ, ತಲೆ ಯಾವಾಗಲೂ ಏನೋ ಒಂಥರ ಮನಸ್ಸು ಓಡ್ತಾನೆ ಇರುತ್ತೆ, ನೆಮ್ಮದಿನೇ ಇರಲ್ಲ. ಯಾವಾಗಲೂ ನೆಕ್ಸ್ಟ್ ಏನಪ್ಪ, ಇದೇನಪ್ಪ ಅಂತ ಹೇಳಿ ಒಂದು ಕಡೆ ಕೂತಿದ್ದೀವಿ ಅಂತ ಹೇಳಿದ್ರೆ 1000 ಆಲೋಚನೆಗಳು ಬರ್ತಾ ಇರುತ್ತೆ. ಯಾರ ಜೊತೆ ನಾನು ಇದ್ದೀವಿ ಅಂತ ಹೇಳಿದ್ರು ಕೂಡ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಯಾಕೆ ಹೀಗೆ? ಯಾಕಂತ ಹೇಳಿದ್ರೆ, ನಮ್ಮ ಪೂರ್ವಜರು ತುಂಬ ಬೋರಿಂಗ್ ಲೈಫ್ ಆಗಿದ್ರು, ತುಂಬ ಶಿಸ್ತುಬದ್ಧವಾಗಿ ಅವ್ರ ಜೀವನವನ್ನು ನಡೆಸ್ತಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಧ್ಯಾನವನ್ನು ಮಾಡ್ತಾಯಿದ್ರು. ಎಷ್ಟೊತ್ತಿಗೆ ತಿಂಡಿ ತಿನ್ನಬೇಕು ಅಷ್ಟೊತ್ತಿಗೆ ತಿಂಡಿ ತಿಂತಾಯಿದ್ರು, ಎಷ್ಟೊತ್ತಿಗೆ ಊಟ ಮಾಡಬೇಕು ಅಷ್ಟೊತ್ತಿಗೆ ಊಟ ಮಾಡ್ತಿದ್ರು. ನಮ್ಮ ಥರ ಎಷ್ಟೊಂದು ಅಡುಗೆಗಳು ಮಾಡ್ಕೊಳ್ತಾ ಇದ್ರು ಕೂಡ ಹಿತವಾಗಿ ಮಿತವಾಗಿ ತಿಂದು ಆರೋಗ್ಯವಾಗಿದ್ದರು, ದೇಹವನ್ನು ದಂಡಿಸ್ತಾ ಇದ್ರು. ಇದೆಲ್ಲವೂ ಕೂಡ ಅವರನ್ನು ಆರೋಗ್ಯವಾಗಿರ್ತಿತ್ತು. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ಸಿಗುತ್ತೋ ಅದನ್ನು ತಿಂತಾ ಇರ್ತೀವಿ. ಒಂದು ಕಾನ್ಷಿಯಸ್ನೆಸ್ ಇಲ್ಲ. ಮೊಬೈಲಲ್ಲಿ ನೋಡ್ತಾ ಇರ್ತೀವಿ, ಏನು ತಿಂತಾ ಇರ್ತೀವಿ ಅನ್ನೋದು ಗೊತ್ತಿಲ್ಲದ ಹಾಗೆ ನಮ್ಮ ಫುಡ್ ಕೂಡ ನಮ್ಮ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಬೇಕಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಮನೇಲಿ ಅಡುಗೆ ಮಾಡ್ತೀರಲ್ವ, ಅಡುಗೆ ಮಾಡುವಾಗ ಯಾವುದಾದ್ರೂ ಒಂದು ದೇವರ ಗೀತೆಯನ್ನು ಹಾಕ್ಕೊಂಡು ಮಾಡಿ. ಆ ರುಚಿ ನೋಡಿ ಹೇಗಿರುತ್ತೆ ಅಂತ. ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಒಂದು ಮೊಸರನ್ನ ಕೊಡ್ತಾರೆ, ಎಷ್ಟು ಅದ್ಭುತವಾದ ರುಚಿಯನ್ನು ಹೊಂದಿರುತ್ತೆ. ಯಾಕೆ? ಪ್ರತಿಯೊಂದು ಅಗಳಲ್ಲೂ ಕೂಡ ಭಗವಂತನ ವೈಬ್ರೇಷನ್ ಇರುತ್ತೆ. ಹಾಗೆ ನೀವು ತಿಂತಕ್ಕಂತಹ ಮನೆಯಲ್ಲಿ ಆಹಾರವೂ ಕೂಡ ಈಸಿಯಾಗಿ ಪ್ರಸಾದವಾಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, 24 ಗಂಟೆ ನಿಮ್ಮ ಮನೆಯಲ್ಲಿ ಕಿಚನಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಹೆಲ್ತಿ ಬಾಡಿ ಈಸ್ ಈಕ್ವಲ್ ಟು ಹೆಲ್ತಿ ಮೈಂಡ್. ಯಾವಾಗ ನಮ್ಮ ದೇಹ ಕುಗ್ತಾ ಬರುತ್ತೆ, ನಮ್ಮ ಮಾನಸಿಕವಾಗಿ ಕೂಡ ನಾವು ಕುಗ್ತಾ ಬರ್ತೀವಿ. ಹೇಗೆ ನಮ್ಮ ದೇಹದ ಆರೋಗ್ಯವನ್ನು ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವತ್ತಾರು ನೀವು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಸಿಟ್ಟು ಮಾಡಿಕೊಂಡು ಬೈಕೊಂಡು ಮಾಡಿ, ಅದು ತಿನ್ನಬೇಕು ಅಂತಲೂ ಅನಿಸಲ್ಲ, ಎಷ್ಟು ಹೆವಿ ಅಂತ ಅನಿಸುತ್ತೆ. ಏನು ಬೇಡ, ಒಂದು ಗ್ಲಾಸ್ ನೀರು ತೊಗೊಳ್ಳಿ. ನೀರಿಗೆ ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ತಾರೆ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ಮೈ ಸ್ಕಿನ್ ಇಸ್ ಗ್ಲೋಯಿಂಗ್, ನನ್ನ ಕೆಲಸ ಚೆನ್ನಾಗಿದೆ, ಹೀಗೆ ಎಲ್ಲವನ್ನೂ ಹೇಳಿ ಆ ನೀರನ್ನು ಕುಡೀರಿ. ಏನೋ ಗೊತ್ತಿಲ್ಲದ ಹಾಗೆ ನಿಮ್ಗೆ ಎನರ್ಜಿ ಬಂದಂಗೆ ಅನಿಸುತ್ತೆ. ಅದೇ ನೀರಿನ ಬಾಟಲನ್ನು ತೊಗೊಳ್ಳಿ, ಒಂದು ಗ್ಲಾಸ್ನಲ್ಲಿ ನೀರನ್ನು ಚೆನ್ನಾಗಿ ಬೈರಿ, ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ಬೈರಿ, ಅದನ್ನು ಕುಡೀರಿ. ಎಷ್ಟು ನಿಮ್ಗೆ ನೋಡಿ ಬೇಕಾದ್ರೆ ನೆಕ್ಸ್ಟ್ ಡೇನೇ ನಿಮಗೆ ಹೊಟ್ಟೆಯಲ್ಲಿ ಒಂಥರ ಗಂಟು ಇನ್ಫ್ಲಮೇಷನ್ನು ಅಥವಾ ಲೂಸ್ ಮೋಷನ್ನು, ಏನೋ ಪದೇ ಬಾತ್ರೂಮ್ಗೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಅದು ಬೇಡ ಅಂತ ಹೇಳಿದ್ರೆ ಒಂದು 2 ಪಾಟನ್ನು ತಗೊಳ್ಳಿ. ಒಂದು ಗಿಡಕ್ಕೆ ಪಾಸಿಟಿವ್ ಅಫರ್ಮೇಷನನ್ನು ಹಾಕಿ ನೀರು ಹಾಕ್ತಾ ಹೋಗಿ, ಇನ್ನೊಂದು ಗಿಡಕ್ಕೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಬೈದು ಆ ನೀರು ಹಾಕ್ತಾ ನೋಡಿ. ಗೊತ್ತಿಲ್ಲದ ಹಾಗೆ ಆ ಗಿಡ ಒಣಗೋಗ್ತಾ ಹೋಗುತ್ತೆ. ಇಷ್ಟು ಪವರ್ ಇದೆ ನಮ್ಮ ಥಾಟ್ಸಿಗೆ, ನಾವು ತಿಂತಕ್ಕಂಥ ಆಹಾರಕ್ಕೆ. ಹಾಗಿದ್ಮೇಲೆ ನಿಮ್ಮ ಮನೇಲಿ ದಿನಾ ಪ್ರಸಾದ ಆಗಬೇಕು ಅಂತ ಹೇಳಿದರೆ, ಆಹಾರವನ್ನು ತಿನ್ನೋಕ್ಕಿಂತ ಮುಂಚೆ ಅಥವಾ ಆಹಾರವನ್ನು ಮಾಡುವಾಗ ಭಗವಂತನ ಸ್ಮರಣೆ ಮಾಡ್ತಾ ಮಾಡಿ, ಅದು ನಿಜವಾಗ್ಲೂ ಪ್ರಸಾದವಾಗುತ್ತೆ. ಅಲ್ಲದೆ ನಿಮ್ಮ ಮನೆಯನ್ನು ಬರೀ ನಾವು ದೀಪಾವಳಿ ಇದ್ದಾಗ ಮಾತ್ರ, ಯಾಕೆ ದೀಪಾವಳಿ ಇದ್ದಾಗ ಮಾತ್ರ ಲಕ್ಷ್ಮಿ ಬರ್ತಾಳ? ಇಲ್ಲ. ಪ್ರತಿ ಸತಿ ಎಲ್ಲಿ ಆನಂದ ಇರುತ್ತೋ, ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಸಂಪತ್ತಿದ್ದೇ ಇರುತ್ತೆ.
ನಿಜವಾದ ಸಂಪತ್ತು ಅಂತ ಹೇಳಿದರೆ ಮನುಷ್ಯನಿಗೆ ಆತ ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು. ಸೊ ಇಂತಹ ಸಂಪತ್ತು ನಿಮಗೆ ಬರಬೇಕಂತ ಹೇಳಿದರೆ ಮನೆಯನ್ನು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿಡಿ. ಮನೆಯಲ್ಲಿ ಸದಾ ಅಷ್ಟೇ ಕಿರ್ಚಾಡೋದು, ಚೀರಾಡೋದು, ಅಳೋದು ಇದೆಲ್ಲವೂ ಕೂಡ ನೆಗೆಟಿವ್ ವೈಬ್ರೇಷನನ್ನು ಕೊಡ್ತಾ ಹೋಗುತ್ತೆ. ಸದಾ ಮನೆಯಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇರೋದಾಗಿರ್ಬೋದು, ಸತ್ತ ಚಿಂತನೆಯನ್ನು ಮಾಡ್ತಾ ಇರೋದಾಗಿರ್ಬೋದು. ಮನೆಯಲ್ಲಿ ಒಬ್ಬರು ಬದಲಾಗಲಿ, ಇಡೀ ಮನೆ ವೈಬ್ರೇಷನ್ನೇ ಬದಲಾಗುತ್ತೆ. ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ನೀವು ಸುಮ್ಮನೆ ಮನೆಯಲ್ಲಿ ಒಂದು ಹಾಡನ್ನು ಗುಣಗ್ತಾ ಇರಿ, ಮನೇಲಿ ಎಲ್ಲರೂ ಈ ಹಾಡನ್ನು ಗುಣಗ್ತಾ ಇರ್ತಾರೆ. ಅವ್ರಿಗೆ ತಾಳ ಗೊತ್ತಿದೋ ರಾಗ ಗೊತ್ತಿಲ್ಲ. ಅದೇ ಥರ ಮನೆಯಲ್ಲಿ ನಾವು ಪಾಸಿಟಿವ್ ಆಗಿ ಇದ್ದರೆ, ಖುಷಿಯಾಗಿದ್ದರೆ, ನಗ್ತಾ ಇದ್ದರೆ ಮನೇಲಿ ಇರೋರ್ತಕ್ಕಂಥವ್ರು ಎಲ್ಲರೂ ನಗ್ತಾ ಇರ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪಾಸಿಟಿವ್ ಆಗಿರೋಕ್ಕೆ ಶುರು ಮಾಡಿ. ಮನೆಯಲ್ಲಿ ಏನು ಬೇಡ ಇವತ್ತಿಂದ ಒಂದು ಏನು ಮಾಡಿ ಅಂತ ಹೇಳಿದರೆ, ಮನೇಲಿ ಇರ್ತಕ್ಕಂಥ ಎಲ್ಲ ಯಾವ್ದು ನಿಮ್ಮ ಡ್ರಾವರ್ ಇರುತ್ತೋ ಬೇಡದೇ ಇರ್ತಕ್ಕಂಥ ಚೀಟಿ ಆಗಿರ್ಬೋದು, ಪೆನ್ನು ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅದೀಫಿಲ್ಗಳಾಗಿರ್ಬೋದು, ಯಾವುದಾದ್ರೂ ಹಳೆ ವಸ್ತುಗಳು ಆಗಿರ್ಬೋದು, ಹಳೆ ಬಟ್ಟೆಗಳಾಗಿರ್ಬೋದು, ನಿಮ್ಗೆ ಯಾವುದು ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಇದು ಬೇಡಪ್ಪ ಅಂತ ಅನಿಸುತ್ತೆ, ಒಂದು ವರ್ಷದಿಂದ ಅದನ್ನು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ ಮುಲಾಜೆ ಇಲ್ಲದೆ ಬಿಸಾಕಲಿಕ್ಕೆ ಶುರು ಮಾಡಿ. ಯಾಕಂತ ಹೇಳಿದರೆ ಪ್ರತಿಯೊಂದು ವಸ್ತು ಕೂಡ ಒಂದು ಎಮೋಷನನ್ನು ಹಿಡಿಯುತ್ತೆ. ನೋಡಿದರೆ ಯಾರಾದರೂ ತೀರ್ ಹೋದ ತಕ್ಷಣ ಅವ್ರಿಗೆ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಡೊನೇಟ್ ಮಾಡಿಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಸುಟ್ಟು ಬಿಡ್ತೀವಿ. ಯಾಕೆ? ಆ ಎನರ್ಜಿ, ಆ ಮೆಮೊರಿ ಇರುತ್ತೆ ಪ್ರತಿಯೊಂದು ವಸ್ತುಗೂ ಕೂಡ. ನಾನು ದಿನ ಇದೇ ಸೋಫಾದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಅಲ್ಲೇ ಹೋಗಿ ಕೂತ್ಕೊಳ್ಳೋಣ ಅನಿಸುತ್ತೆ. ದಿನ ನೀವು ಒಂದೇ ತಟ್ಟೆಲಿ ತಿಂತಾಗಿರೋದ್ರೆ ಅದೇ ತಟ್ಟೆಲಿ ತಿನ್ನೋಣ ಅನಿಸುತ್ತೆ. ಪ್ರತಿಯೊಂದು ವಸ್ತುಗೂ ಕೂಡ ಎನರ್ಜಿ ಇರುತ್ತೆ ಅಲ್ವಾ? ಸೊ ಹಾಗಿದ್ಮೇಲೆ ನೀವು ಯಾವಾಗಲೂ ಹಳೆ ಬಟ್ಟೆಗಳು, ಹಳೆ ಪೇಪರ್ಗಳು, ಹಳೆ ಚಿನ್ನಿಗಳು ಅದನ್ನೆಲ್ಲ ಇಟ್ಕೊಂಡಿದ್ರೆ ನಿಮ್ಮ ಜೀವನದಲ್ಲೂ ಕೂಡ ಏನಾದರೂ ನಾನು ಉದ್ಧಾರ ಆಗಬೇಕು, ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಆ ಎಲ್ಲ ಹಳೆ ವಸ್ತುಗಳನ್ನು ಬಿಟ್ಟರೆ ಅಲ್ವಾ ಸಾಧ್ಯ ಆಗೋದು. ನಿಮ್ಮ ಜೀವನದಲ್ಲಿ ಏನಾದ್ರು ಬರಬೇಕು ಅಂತ ಹೇಳಿದರೆ ಆ ಹಳೇದಿರ್ತಕ್ಕಂಥದ್ದು ಹೋಗ್ತಾ ಹೋಗಬೇಕು. ಬರೀ ಅದೊಂದು ಮೆಮರೀಸ್ ಅಲ್ಲ, ನಿಮ್ಮ ಮನೇಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಮನೆಯ ಮೇಲ್ಗಡೆ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಯಾವುದಾದ್ರು ಬೆಳೆದಿರೋ ಅರ್ಧ ಯಾವಾಗಲೂ ಬೇಕಾಗತ್ತಪ್ಪ ಅಂತ ಇಟ್ಬಿಟ್ಟಿರ್ತೀವಿ. ಯಾವಾಗ ಇಟ್ಟಿರ್ತೀವೋ ಅದನ್ನೂ ಮರ್ತು ಹೋಗ್ಬಿಟ್ಟಿರ್ತೀವಿ. ಸೊ ಯಾಕೆ ಇಂಥದನ್ನೆಲ್ಲ ನಾವು ಮನೇಲಿ ಇಟ್ಕೊಂಡು ನಮ್ಮ ಮನೆಯನ್ನು ಕಲುಷಿತಗೊಳಿಸ್ಕೋಬೇಕು? ಮನೆಯಲ್ಲಿ ಎಷ್ಟು ಮಿನಿಮಲಿಸ್ಟಿಕ್ ಆಗಿರ್ತೀವೋ ನಾವು ಅಷ್ಟು ಪ್ರೋಗ್ರೆಸಿವ್ ಆಗಿರ್ತೀವಿ. ಎಷ್ಟು ಮನೆ ಆರ್ಗನೈಸ್ಡ್ ಆಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಲೈಟ್ ಅನಿಸುತ್ತೆ. ಯಾಕಂತ ಹೇಳಿದರೆ ಮನೆಯ ತುಂಬ ಗಲೀಜಾಗಿದ್ರೆ ನೋಡಿ, ಇಡೀ ದಿನ ದಣದು ಆಚೆ ದುಡ್ಡು ಬರ್ತೀರಾ, ಮನೆಗೆ ಬಂದ ತಕ್ಷಣ ಮನೆ ತುಂಬ ಅಚ್ಚುಕಟ್ಟಾಗಿದ್ರೆ, ಕ್ಲೀನಾಗಿದ್ದರೆ ಇರೋಣಪ್ಪ ಎಷ್ಟು ನೆಮ್ಮದಿಯಾಗಿದೆ ಅಂತ ಅನಿಸುತ್ತೆ ಅಲ್ವಾ? ಸೊ ಮನೆಯನ್ನು ಕ್ಲೀನಾಗಿಡಿ. ಒಂದು ಯಾವುದೋ ಒಂದು ಸುಗಂಧ ಏನು ಬೇಡಪ್ಪ, ಪಚ್ಚಕರ್ಪೂರವನ್ನು ಹಾಕಿದ್ರು ಕೂಡ ಮನೆಯಲ್ಲಿ ಉರಿಸಿದ್ರು ಕೂಡ ಮನೆಯೆಲ್ಲ ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಏನೋ ಒಂದು ಮನೆಗೊಂದು ಪರ್ಫ್ಯೂಮ್ ಇರಬೇಕು, ಮನೆಗೆ ಒಂದು ಹೊಸ ವಸ್ತುವನ್ನು ತಂದು ಅಲಂಕಾರ ಮಾಡೋದು, ಇದೆಲ್ಲವೂ ಕೂಡ ನಿಮ್ಮ ವೀನಸನ್ನು ಕೂಡ ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆ ನಿಮ್ಮ ಪರ್ಸ್ನಾಲಿಟಿಯನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಅದಲ್ಲದೆ ನೀವು ಇರ್ತಕ್ಕಂಥ ಮನೆ, ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ನಾವು ಈ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡ್ರು, ನಾವು ಬಿಡೋತಕ್ಕಂಥ ಬಾಡಿಗೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡ್ರು ಕೂಡ ನಾವು ಯೂನಿವರ್ಸಿಗೆ ಒಂದು ಸಿಗ್ನಲ್ ಕೊಡ್ತಾ ಇದ್ದೀವಿ, ನಾವು ಎಲ್ಲ ನಮ್ಮ ಹತ್ರ ಇರೋದು ಪ್ರತಿಯೊಂದನ್ನು ವ್ಯಾಲ್ಯೂ ಮಾಡ್ತೀವಿ ಅಂತ. ಯಾವಾಗ ಅದನ್ನು ಅಚ್ಚುಕಟ್ಟಾಗಿ ವ್ಯಾಲ್ಯೂ ಮಾಡ್ತೀವಿ, ಇನ್ನೂ ನಮ್ಮ ಲೈಫಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಾಗಾಗಿ ಮನೆಯನ್ನು ಅಚ್ಚುಕಟ್ಟಾಗಿರೋಕ್ಕೆ ಶುರು ಮಾಡಿ. ಅದು ನಿಮ್ಮ ಲಕ್, ನಿಮ್ಮ ಪರ್ಸ್ನಾಲಿಟಿ ಎಲ್ಲವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.